ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ನನ್ನ ಇವತ್ತಿನ ಕರ್ಲಿವಲ್ಸ್ 26 ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಟಾಪಿಕ್ ಬಂದು ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ವಿಡಿಯೋನೇ ಆಗಿರುತ್ತೆ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿ ಬಂದು ಕ್ಲಿಕ್ ಮಾಡಿರ್ತಾರೆ, ಏನಿದೆ ಏನದ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಎಸ್, ಒಂದು ಸೂಪರ್ ಇಂಟ್ರೆಸ್ಟಿಂಗ್ ಸಕ್ಸಸ್ ಸ್ಟೋರಿನ ತಗೊಂಡ್ಬಂದಿದ್ದೀನಿ ನನ್ನ ಇಬ್ರು ಕ್ಲೈಂಟ್ಸು. ಸೊ ಈ ವಿಡಿಯೋ ಮಾಡಕ್ ಶುರು ಮಾಡಿದ ತಕ್ಷಣ ಇನ್ನೊಬ್ರು ಕ್ಲೈಂಟ್ ಕೂಡ ನಂಗೆ ಸಕ್ಸಸ್ ಸ್ಟೋರಿನ ಕಳ್ಸಿಕೊಟ್ರು. ಐ ಆಮ್ ಸೋ ಹ್ಯಾಪಿ. ಇದನ್ನ ಶೇರ್ ಮಾಡಿರೋ ಇಬ್ರು ಕ್ಲೈಂಟ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆದ್ರೆ ಎಲ್ಲೂ ಕೂಡ ಅವ್ರನ್ನ ನೇಮ್ನ ನಾನು ಮೆನ್ಷನ್ ಮಾಡಲ್ಲ, ಬಿಕಾಸ್ ಅವ್ರ ನೇಮ್ ಮೆನ್ಷನ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೂ ಮುಂಚೆ, ಸ್ಟೋರಿ ಹೇಳೋಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಯಾರಿಗಾರು ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ. ಅಂಡ್ ನಿಮ್ಗೇನಾದ್ರು ನನ್ನ ಜೊತೆ 1-to-1 ಸೆಷನ್ಸ್ ನ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ ದಯವಿಟ್ಟು ನನ್ನ ಮೇಲ್ ಐಡಿಗೆ ನನಗೆ ಮ್ಯಾನಿಫೆಸ್ಟಿಂಗ್ ಅಥವಾ ಹೀಲಿಂಗ್ ಅಂತ ಕಳಿಸಿ ಟೈಪ್ ಮಾಡಿ, ಕನ್ನಡ ಇಂಗ್ಲಿಷ್ ಯಾವ್ದ್ರಲ್ಲಾದ್ರೂ ಕಳಿಸ್ಕೊಡಿ. ನಾನು ನಿಮ್ಗೆ ಫುಲ್ ಡೀಟೇಲ್ಸ್ ನ ಕಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಡೀ ಮಂತ್ ಅಂದ್ರೆ ಟಿಲ್ 27th ವರ್ಗು ನಿಮ್ಗೆ ಹೋಪೋನೋಪೋನೋ ಮಂತ್ಲಿ ಕೋಚಿಂಗ್ ಮೇಲೆ 30% ಡಿಸ್ಕೌಂಟ್ ಇದೆ. ಮತ್ತೆ ಈ ಡಿಸ್ಕೌಂಟ್ ಯಾವಾಗ ಬರುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ಈ ಮಂತ್ ನನ್ನ ಬರ್ಡೇ ಮಂತ್ ಆಗಿರೋ ಕಾರಣ ಈ ಒಂದು ಡಿಸ್ಕೌಂಟ್ ನ ನಾನು ಕೊಡ್ತಿದ್ದೀನಿ. ಆದಷ್ಟು ಬೇಗ ಬುಕ್ಕಿಂಗ್ ನ ಮಾಡ್ಕೊಳ್ಳಿ, ಓಕೆನಾ? ಸೊ ಶುರು ಮಾಡೋಣ. ಸೊ ಈ ಕ್ಲೈಂಟು ನನಗೆ ಸಿಕ್ಕಿದ್ದು ಐ ಥಿಂಕ್ ಇನ್ ದ ಮಂತ್ ಆಫ್ ಏಪ್ರಿಲ್ 1st ಅಥವಾ 8th 9th ಆ ಟೈಮಲ್ಲಿ ಅವರು ಪೇಮೆಂಟ್ ಮಾಡಿದ್ದು. ಸೊ ಫಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಕಳ್ಸಿದಾರೆ, ನಾನು ಓದ್ಕೊಂಡು ಹೋಗ್ತೀನಿ ಆಯ್ತಾ. ಸೊ ಫಸ್ಟ್ ಒನ್ಸ್ ಎಲ್ಲ ಡೀಟೇಲ್ಸ್ ಎಲ್ಲ ಕಳ್ಸಿದ್ರು. ಸೊ ನಾವ್ ಈ ತರ ಕ್ಲಾಸ್ ತಗೋಣ ಅಂತೆಲ್ಲ ಡಿಸೈಡ್ ಮಾಡಿದ್ವಿ. ಅಂದ್ರೆ ಕಸ್ಟಮೈಸೇಷನ್ ತರ, ಅಂದ್ರೆ ಕ್ಲೈಂಟ್ ಯಾವಾಗ ಅವೈಲಬಲ್ ಇರ್ತಾರೋ ಅವಾಗಲೇ ನಾವು ಕ್ಲಾಸಸ್ ನ ಕಂಡಕ್ಟ್ ಮಾಡೋದು, ಓಕೆನಾ? ಸೊ ಫಸ್ಟ್ ಏನಪ್ಪಾ ಅಂದ್ರೆ ಅವ್ರು ಏನ್ ಟೈಪ್ ಮಾಡಿದಾರೆ ಅಂದ್ರೆ, I have bunch of things to tell you. I mean, I have tried every possible way to help myself, but I'm unable to succeed at all. That's why I know about manifestation healing, but still I'm unable to apply ಅಂತ ಕಟ್ಟಿದ್ರೆ. ಅವರು ತುಂಬಾ ಟ್ರೈ ಮಾಡಿದ್ದಾರೆ ಮೊದಲಿಂದನೂ ಮ್ಯಾನಿಫೆಸ್ಟೇಷನ್ ಮತ್ತೆ ಹೀಲಿಂಗ್ದು. ಅವ್ರಿಗೇನೆಲ್ಲ ಗೊತ್ತೋದ್ನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಏನು ವರ್ಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಸೊ ಅದಾದ್ಮೇಲೆ ಐ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ರನ್ನಿಂಗ್ ಇನ್ ಮೈ ಮೈಂಡ್ ಕಂಟಿನ್ಯೂಸ್ಲಿ. ಐ ವಾಂಟ್ ಸಮ್ ಒನ್ ಟು ಹೆಲ್ಪ್ ಮಿ ಔಟ್ ವಿತೌಟ್ ಜಡ್ಜಿಂಗ್ ಮಿ. ಸೊ ಅಫ್ಕೋರ್ಸ್ ಅಲ್ವಾ, ಅವ್ರು ಇವಾಗ ಯಾರಿಗೆ ಆಗಿರ್ಬೋದು, ನನಗೂ ಆಗಿರ್ಬೋದು, ನಾನು ಜಡ್ಜ್ ಮಾಡ್ದಲೆ ನಾನು ಏನ್ ಹೇಳ್ತೀನೋ ಕೇಳಿಸ್ಕೊಳಕ್ ಅಟ್ಲೀಸ್ಟ್ ಯಾರೊಬ್ರು ಇರಬೇಕು, ಸೊಲ್ಯೂಷನ್ ಕೊಡಕ್ ಯಾರೊಬ್ರು ಇರಬೇಕು. ನನ್ನ ಪಾಸ್ಟ್ ಬಗ್ಗೆ ತೆಗೆಯೋದು, ನೀನೇ ತಪ್ಪು ಅಂತ ಹೇಳೋದು, ಈ ತರದ ಹೇಳ್ಬೇಕಾದ್ರೆ ನಮ್ಗೆ ಹೀಲ್ ಆಗಕ್ಕಾಗ್ಲಿ ಅಥವಾ ನಾವ್ ಇಷ್ಟಪಟ್ಟಿದ್ ಲೈಫ್ ನ ಬದುಕಕ್ ತುಂಬಾನೇ ಕಷ್ಟ. ಸೊ ಅಂತ ಟೈಮಲ್ಲಿ ಅವ್ರಿಗೆ ಯಾರೊಬ್ರು ಗೈಡೆನ್ಸ್ ಬೇಕಿತ್ತು ಅಂತ ಅವರು ನೋಡ್ತಿದ್ರಂತೆ. I have here. I'm an engineer MBA graduate from Bangalore Top College. You wouldn't believe if I say I'm unable to hold onto a job for 6 months. Either the boss is toxic or my colleagues are started hating me. I attract the same thing, same pattern in every company. Seeing this, my husband just asked me to leave and do something else. ಅಂದ್ರೆ ಅವ್ರ ಕರಿಯರ್ ಅಂತ ಜಾಬ್ಗೆ ಚೂಸ್ ಮಾಡಿದಾಗ ಎವ್ರಿ 6 ಮಂತ್ ಒಂದ್ಸಲ ಟಾಕ್ಸಿಕ್ ಮ್ಯಾನೇಜರ್ ಇರ್ತಾ ಇದ್ರು, ಇಲ್ಲಾಂದ್ರೆ ಅಲ್ಲಿರೋ ಕೊಲೀಗ್ಸ್ ಎಲ್ಲ ಇವ್ರನ್ನ ಹೇಟ್ ಮಾಡೋದು ಅಥವಾ ಕಿರಿಕಿರಿ ಮಾಡೋದು, ಈ ತರದೇ ಪ್ಯಾಟರ್ನ್ ಎಲ್ಲೋದು ಸೇಮ್ ಅಂತೆ. ಅವರು 2-3 ಕಂಪ್ನಿ ಏನೋ ಕೆಲಸ ಮಾಡಿದೀನಿ ಅಂತ ಹೇಳ್ತಾ ಇದ್ರು. 6 ಮಂತ್ ಅಷ್ಟೇ ಅಂತ ಮಿನಿಮಮ್ ಅವ್ರು ವರ್ಕ್ ಮಾಡಕ್ ಆಗ್ತಿದ್ದು, ಬಿಕಾಸ್ ಅವರಲ್ಲಿ ನೆಗೆಟಿವಿಟಿ ಇತ್ತು ಮತ್ತೆ ಆ ತರದ್ನ ಅಟ್ರಾಕ್ಟ್ ಮಾಡ್ತಾ ಇದ್ರು. ನಾವು ಹೀಲಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫಸ್ಟ್ ಸೆಷನ್ ಆಯ್ತು. ಅವ್ರಿಗೆ ಕಂಪ್ಲೀಟ್ ವಾಟ್ ಈಸ್ ಮ್ಯಾನಿಫೆಸ್ಟೇಷನ್, ವಾಟ್ ಈಸ್ ಹೋಪೋನೋಪೋನೋ, ಸ್ಟೋರಿ ಏನು, ನೀವ್ ಹೆಂಗಿರ್ಬೇಕು, ನೀವ್ ಹೆಂಗ್ ಮಾಡ್ಬೇಕು ಅಂತ ಸ್ವಲ್ಪ ಥಾಟ್ ಪ್ರೊಸೆಸ್ ಬಗ್ಗೆ ವರ್ಕ್ ಮಾಡಿಸಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಒಂದೇ ಸಲ ಹೀಲಿಂಗ್ ಹೇಳ್ಕೊಡಕ್ ಆಗಲ್ಲ, ನಿಮ್ಮ ಮೈಂಡ್ ಸೆಟ್ ನ ನಾನು ಫಸ್ಟ್ ರೆಡಿ ಮಾಡ್ಬೇಕು. ಅಂದ್ರೆ ಏನು ಏನಕ್ಕೆ ಆಗುತ್ತೆ, ಡೈಲಿ ಲೈಫ್ ಅಲ್ಲಿ ನೀವು ಹೆಂಗ್ ಬಿಹೇವ್ ಮಾಡ್ಬೇಕು, ಹೆಂಗಿರ್ಬೇಕು, ನಿಮ್ಮ ಮೈಂಡ್ ಕೆಲವೊಂದು ಪ್ರಾಕ್ಟೀಸ್ಗಳನ್ನ ಮಾಡಿಸ್ತಾ ಇರ್ಬೇಕು ಡೈಲಿ ಲೈಫ್ ಅಲ್ಲಿ. ಅದು ಎಲ್ಲವನ್ನು ಹೇಳ್ಕೊಡ್ತದೆ. ಇನ್ ಬಿಟ್ವೀನ್ ಅಲ್ಲಿ ಅವ್ರಿಗೆ ಯಾವಾಗ್ಲೇ ಏನೇ ಡೌಟ್ ಬಂದು ನನ್ಗೆ ಎಲ್ಲಾ ಟೈಮಲ್ಲೂ ಮೆಸೇಜ್ ಮಾಡೋರು, ನಾನು ವಾಯ್ಸ್ ನೋಟ್ ಮುಖಾಂತರ ಅವ್ರಿಗೆ ರಿಪ್ಲೈ ಮಾಡ್ತಿದ್ದೆ. ಸೊ ಈ ರೀತಿಯಾಗಿ ಶುರುವಾಯ್ತು ನಮ್ಮ ಸ್ಟೋರಿ. ಅದಾದ್ಮೇಲೆ ಅವ್ರು ಅಪ್ಡೇಟ್ ಮಾಡ್ತಿದ್ರು ನನಗೆ ಏನೇನ್ ನಡೀತಿದೆ ರಂಜಿತಾ, ಈ ತರ ಜಾಬ್ಗೆ ಇಂಟರ್ವ್ಯೂಗೆ ಹೋಗಿ ಬಂದೆ ಅಂತ ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ರು ನನ್ಗೆ, ಓಕೆನಾ? ಓಕೆ ಫೈನ್ ಅಂತ ಅದ್ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಜಸ್ಟ್ ಡೂ ಹೋಪೋನೋಪೋನೋ, ನಿಮ್ಗೆ ಗೊತ್ತಲ್ವಾ ಹೇಳ್ಕೊಟ್ಟಿದ್ದೆನಲ್ಲ, ಹಂಗೆ ಚಾಂಟ್ ಮಾಡಿ ಅಂತ ಹೇಳ್ದೆ. ಸೊ ಆಫ್ಟರ್ ದಟ್ ನೆಕ್ಸ್ಟ್ ಏನಪ್ಪ ಸ್ಟೋರಿ ಅಂದ್ರೆ, ಹಾಯ್ ರಂಜಿತಾ, ಜಸ್ಟ್ ವಾಂಟೆಡ್ ಟು, ಇದು ಆಗಿರೋದು 3 weeks ಗ್ಯಾಪ್ ಅಲ್ಲಿ ಆಗಿದೆ ಗೈಸ್. ಇಷ್ಟು ಟೈಮಲ್ಲಿ ಆಗಿದೆ. ಅಂದ್ರೆ ಅವ್ರ ಎಫರ್ಟ್ಸ್ ಅಷ್ಟೇ ಇದೆ, ಬಿಕಾಸ್ ಅವ್ರಿಗೆ ಲಿಟ್ರಲಿ ಒಂದು ಜಾಬ್ ಅವಶ್ಯಕತೆ ಇತ್ತು. ಬಿಕಾಸ್ ಮನೇಲಿ ಇದ್ದು ಬೇರೆಯವ್ರ ಕೈಲಿ ಅನ್ನಿಸ್ಕೊಳ್ಳೋದ್ಕಿಂತ ನಾನ್ ದುಡಿದ್ರೆ ನಾನು ಸ್ವಲ್ಪ ನೆಮ್ಮದಿಯಾಗಿರ್ತೀನಿ ಅನ್ನೋದು ಅವ್ರ ಕಾನ್ಸೆಪ್ಟ್ ಆಗಿತ್ತು. ಸೊ ಹಂಗಾಗಿ ಜಾಬ್ ಹುಡ್ಕಕ್ ಶುರು ಮಾಡಿದ್ರು. ನಾವು ಕೂಡ ಜಾಬ್ಗೆ ಏನೆಲ್ಲ ಮಾಡ್ಬೇಕು ಮಾಡಬಾರ್ದು, ಅದಕ್ ಮುಂಚೆ ಅವ್ರು ಇಂಟರ್ವ್ಯೂ ಎಲ್ಲ ಕೊಟ್ಟು ಬಂದ್ರು. ಇಂಟರ್ವ್ಯೂ ಕೊಟ್ಟು ಬಂದ್ಮೇಲೆ ನೀವೇನ್ ಮಾಡ್ಬೇಕು, ಹೆಂಗಿರ್ಬೇಕು, ನಿಮ್ಮ ಥಾಟ್ ಪ್ರೋಸೆಸ್, ನಿಮ್ಮ ಅಫರ್ಮೇಶನ್ ಯಾವ್ದಾಗಿರ್ಬೇಕು, ಎಲ್ಲವನ್ನು ಚೇಂಜ್ ಮಾಡ್ಸಕ್ ಶುರು ಮಾಡ್ತಿ. ಅವರು ನನಗೆ ಲಾಸ್ಟ್ ಸ್ಯಾಟರ್ಡೆ ಮೆಸೇಜ್ ಮಾಡಿದ್ದಾರೆ. ಹಾಯ್ ರಂಜಿತಾ, ಜಸ್ಟ್ ವಾಂಟೆಡ್ ಟು ಟೆಲ್
tell you that I got an offer from one company, not the one which I asked for. Still, I'm excited and happy that I landed a job, though the pay is less comparatively. Just excited to start my life. But there is one thing. I never did ho'oponopono for the job that I got offer from. The other two for which I did the prayer, they rejected me. This is one thing I wanted to tell you. So first ಏನಪ್ಪಾ ಅಂದ್ರೆ ನಂಗೆ ಆಫರ್ ಲೆಟರ್ ಸಿಕ್ತು ಅಂತ ಹೇಳಿದ್ರು. ಅದಾದ್ಮೇಲೆ ಬಂದ್ಬಿಟ್ಟು ಅಂದ್ರೆ ನಾನ್ ಏನ್ ಅನ್ಕೊಂಡಿದ್ದಲ್ಲ ಆ ಕಂಪ್ನಿಲಿ ಸಿಗ್ಲಿಲ್ಲ ರಂಚಿತಾ. ಬಟ್ ಇನ್ನೊಂದು ಕಂಪ್ನಿಲಿ ನಂಗೆ ಆಫರ್ ಬಂತು. ನಾನು ಫಸ್ಟ್ ಕಂಪ್ನಿ ಇಂಟರ್ವ್ಯೂ ಕೊಟ್ಟಿದ್ದು, ಅಲ್ಲೇ ನಂಗೆ ಇಷ್ಟನೂ ಇತ್ತು, ಬಟ್ ಅಲ್ಲಿಂದ ನಂಗೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ನಾನು ಇವಾಗ ಏನು ಫಸ್ಟ್ ಜಾಬ್ ಹೇಳಿದ್ರಲ್ವ ಅವ್ರು ಇಂಟರ್ವ್ಯೂಗೂ, ಅಂದ್ರೆ ಅವ್ರಿಗೆ ಇಷ್ಟ ಇದ್ದಿದ್ದ ಕಂಪ್ನಿಲಿ, ಅದ್ರಲ್ಲಿ ಏನಪ್ಪಾ ಅಲ್ಲಿಗೆ ನಾನು ಓಪನ್ ಮಾಡಿಲ್ಲ ರಂಚಿತಾ, ಬಟ್ ನಂಗೆ ಇನ್ನೊಂದು ಕಂಪ್ನಿಲಿ ಆಫರ್ ಬಂತು ಅಂತ ಮೆಸೇಜ್ ಮಾಡಿದ್ರು. ಅದಾದ್ಮೇಲೆ ನಾನೇನಂದೆ, ವಾವ್, ಫಸ್ಟ್ಲಿ ಕಂಗ್ರಾಚುಲೇಷನ್, ವೆರಿ ಹ್ಯಾಪಿ ಫಾರ್ ಯು, ಫೈನಲಿ ಯು ಡಿಡ್ ಇಟ್ ಅಂತ ಮೆಸೇಜ್ ಹಾಕಿದೆ. ಅದಕ್ಕೆ ನಾನೇನಂದೆ, ವೆರಿ ಹ್ಯಾಪಿ ಫಾರ್ ಯು ಗರ್ಲ್, ತುಂಬಾ ಒಳ್ಳೇದಾಗುತ್ತೆ. ನಿಮ್ಮ ಫ್ರೀಕ್ವೆನ್ಸಿ ಎಷ್ಟಿರುತ್ತೋ ಅದ್ರ ಪ್ರಕಾರನೇ ನಿಮ್ಗೆ ಯೂನಿವರ್ಸ್ ಕೊಡೋದು. ನೀವು ಲೋವರ್ ಫ್ರೀಕ್ವೆನ್ಸಿಯಲ್ಲಿ ಇದ್ದರೆ, ಲೋವರ್ ಅಂದ್ರೆ ನಿಮ್ಗೆ ಬೇಡದೇ ಇರೋದು, ನಿಮ್ಗೆ ಬೇಡದೇ ಇರೋ ತರ ಜಾಬ್ಸ್ ಗಳು ಸಿಗ್ಬೋದು, ಅಥವಾ ಬೇಡದೇ ಇರೋದು ಏನೋ ಒಂದು ಮ್ಯಾನಿಫೆಸ್ಟ್ ಆಗುತ್ತೆ. ನಿಮ್ಮ ಫ್ರೀಕ್ವೆನ್ಸಿ ಅಲೈನ್ಮೆಂಟ್ ಅಲ್ಲಿ ಇದ್ದಾಗ ನೀವ್ ಏನ್ ಕೇಳ್ತಿರೋ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಮೆಸೇಜ್ ಮಾಡಿದೆ. ಜಾಸ್ತಿ ಓವರ್ ಥಿಂಕ್ ಮಾಡ್ಬೇಡಿ, ನೆಗೆಟಿವ್ ಎನರ್ಜಿನ ಕ್ರಿಯೇಟ್ ಮಾಡ್ಬೇಡಿ, ಸಿಕ್ಕಿರೋದ್ರಲ್ಲಿ ಫಸ್ಟ್ ಖುಷಿ ಪಡೋದನ್ನ ನೋಡಿ ಅಂತ ಮೆಸೇಜ್ ಮಾಡಿದೆ. ಅದಾದ್ಮೇಲೆ ಅವ್ರು ಏನ್ ಮಾಡಿದೆ ಮೆಸೇಜ್ ಹಾಕಿದಾರೆ ಅಂದ್ರೆ, ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಐ ಥಾಟ್, ಬಿಕಾಸ್ ದ ಒನ್ ವಿಚ್ ಐ ಗಾಟ್ ಆಫರ್ ಫ್ರಮ್ ನೌ, ಇಟ್ ಹ್ಯಾಸ್ 2 days ಹಾಲಿಡೇಸ್, ವೀಕೆಂಡ್ಸ್ ಅಲ್ಲಿ, ಅಂಡ್ ಆಲ್ಸೋ ವರ್ಕ್ ಫ್ರಮ್ ಹೋಮ್ ವೆನ್ ಎವರ್ ವಿ ವಾಂಟ್ ಆಫ್ಟರ್ 3 months. ಸೊ ಇದು ಫಸ್ಟ್ ಕಂಪ್ನಿಲಿ ಇತ್ತೋ ಇಲ್ಲೋ ನನ್ಗೆ ಗೊತ್ತಿಲ್ಲ, ಮೇ ಬಿ ಸ್ಯಾಟರ್ಡೆ ಸಂಡೇ ರಜಾ ಇತ್ತು ಅನ್ಸುತ್ತೆ, ಬಟ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರ್ಲಿಲ್ಲ ಅಂತ ಅವ್ರು ನಂಗೆ ಹೇಳಿದ್ರು. ಬಟ್ ಈ ಕಂಪ್ನಿಲಿ ಆಫ್ಟರ್ 3 months ಆದ್ಮೇಲೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆ. ಅದನ್ನ ಹೇಳಿದ್ದು ಫ್ಯಾಂಟಾಸ್ಟಿಕ್ ಗರ್ಲ್ ಅಂತ ನಾನು ಮೆಸೇಜ್ ಮಾಡಿದೆ. ಸೊ ನೀವು ಬಯಸೋದೊಂದಾದ್ರೆ ದೇವ್ರು ನಿಮ್ಗೆ ಡಬಲ್ ಕೊಡಕ್ ರೆಡಿ ಇರ್ತಾನೆ. ನೀವು ಕೇಳಿದ್ದೇ ಸಿಗ್ಬೇಕು, ಸಿಕ್ಕಿಲ್ಲನೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ಲ ಅಥವಾ ಹೀಲಿಂಗ್ ಕೆಲಸ ಮಾಡ್ತಿಲ್ಲ ಅಂತ ಕನ್ಸಿಡರ್ ಮಾಡಬೇಡಿ. ನಿಮ್ಗೇನ್ ಒಳ್ಳೇದು ಅಂತ ನಿಮ್ ತಂದೆ ತಾಯಿಗೆ ಹೆಂಗ್ ಗೊತ್ತಿರುತ್ತೋ ಹಾಗೆ ಮೇಲಿರೋ ದೇವ್ರಿಗೆ ಅಥವಾ ಯೂನಿವರ್ಸ್ಗೆ ನಿಮ್ಗಿಂತ ಬೆಟರ್ ಆಗಿ ಗೊತ್ತಿರುತ್ತೆ. ಸೊ ಹಂಗಾಗಿ ಎಂಜಾಯ್, ನಿಮ್ಗೆ ಏನ್ ಸಿಕ್ಕಿದೋ ಅದ್ರಲ್ಲಿ ಖುಷಿ ಪಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್. ಇದ್ರಲ್ಲಿ ನನಗೂ ಕಲಿಯಕ್ ಸಿಕ್ತು, ಹೋಪ್ ನಿಮ್ಗೂ ಈ ಪಾಯಿಂಟ್ ಏನಾದ್ರೂ ಕಲ್ಸಿರ್ಬೋದು ಅಂತ ಅನ್ಕೊಂತೇನೆ. ಓಕೆನಾ? ನೆಕ್ಸ್ಟ್ ಬಂದ್ ಏನ್ ಮೆಸೇಜ್ ಹಾಕಿದ್ರೆ, ಆಕ್ಚುಲಿ ರಂಜಿತಾ, ನಿಜವಾಗ್ಲೂ ನೀವು ಲಕ್ಕಿ ಫಾರ್ ಮಿ, ಬಿಕಾಸ್ ಯು ನೋ at what situation I came to you. Not only them, anyone I meet, I have this positive thoughts and pray for them. I send them healing and positive affirmations, even though they talk to me rude. Still, I will pray for them to heal. ಸೊ ಅಫ್ಕೋರ್ಸ್ ಅವ್ರು ಏನಂತ ಹೇಳಿದಾರೆ ಅಂದ್ರೆ, ರಂಜಿತಾ, ನಿಮ್ಗೆ ಗೊತ್ತು ನಾನು ಎಂತ ಸಿಚುಯೇಷನ್ ನಿಮ್ಮ ಹತ್ರ ಬಂದಿದ್ದು ಅಂತ. ಇವಾಗ ನಾ ಮತ್ತೇನು ಅಷ್ಟು ಸಪೋರ್ಟಿವ್ ಆಗಿಲ್ಲ. ಸೊ ನಾನೇನ್ ಡಿಸೈಡ್ ಮಾಡಿದ್ರೆ ಅಂದ್ರೆ, ಆಫೀಸ್ ಹತ್ರ ಎಲ್ಲಾರು ಒಂದ್ ಮನೆ ಮಾಡ್ಕೊಂಡು ಅಲ್ಲೇ ನಾನು ಕೆಲಸ ಅಲ್ಲಿಂದ ಹತ್ರದಿಂದ ಹೋಗೋಣ ಅಂತ ಡಿಸೈಡ್ ಮಾಡಿದೀನಿ. ನಿಮ್ ಹಸ್ಬೆಂಡ್ ಒಪ್ಕೊಂತಾರ ಅಂತ ಕೇಳಿದೆ. ಶಿ ಸೈಡ್ ಒಪ್ಕೊಂತಾರ, ಅಷ್ಟೊಂದೇನು ಇದು ಮಾಡಲ್ಲ ಅಂತ ಹೇಳ್ತಿದ್ರು. ಅದಾದ್ಮೇಲೆ ಅವ್ರು ಇವಾಗ ಏನ್ ಕಲ್ತಿದ್ರು, ಅವ್ರ ಮೈಂಡ್ ಸೆಟ್ ಏನಿದ್ರೆ, ಪ್ರತಿ ಸೆಷನ್ ಅಲ್ಲೂ ಶಿ ವಾಸ್ ಕ್ರೈಯಿಂಗ್, ತುಂಬಾ 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 ಅಳ್ತಿದ್ರು. ಬಿಕಾಸ್ ಅವ್ರು ತುಂಬಾ ಇಷ್ಟಪಟ್ಟವ್ರು ಒಬ್ಬನ, ಅವ್ರ ಅತ್ತೆನ ಕಳ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಅದು ಮತ್ತೆ ಅವ್ರ ಲೈಫ್ ಅಲ್ಲಿ ನಡೀತಿದ್ ಎಲ್ಲಾನು ಸೇರಿ ಸಿಕ್ಕಾಬಟ್ಟೆ ಅಳ್ತಿದ್ರು ಅವರು. ಅದಾದ್ಮೇಲೆ ಹೇಳ್ತಿದ್ದಾರೆ, ನಮ್ಮ ಅಪ್ಪ ಇವಾಗ ಸ್ವಲ್ಪ ಪರವಾಗಿಲ್ಲ ರಂಜಿತಾ, ನನ್ ಜೊತೆ ಯಾರೇ ರೂಢಾಗಿ ಮಾತಾಡ್ಲಿ, ಯಾರು ಹೆಂಗೆ ಮಾತಾಡ್ಲಿ, ನಮ್ಮ ಮನೆಗೆ ಯಾರೇ ಗೆಸ್ಟ್ ಬಂದು ನಂಗೆ ಮೊದ್ಲು ಆಗ್ತಿರ್ಲಿಲ್ಲ, ಇವಾಗ ಯಾರೇ ಬಂದ್ರು ಅಫರ್ಮೇಶನ್ ಹೇಳ್ಕೊಂತೀನಿ, ಹೋಪೋನೋಪೋನೋನ ಹೇಳ್ತೀನಿ, ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಅದಾದ್ಮೇಲೆ ವಾಟ್ ಇಫ್ ಟೆಕ್ನಿಕ್ ನ ಬಳಸ್ತೀನಿ ರಂಜಿತಾ, ತುಂಬಾ ಚೆನ್ನಾಗಿದೆ. ಶ್ರೀಮ್ ಬ್ರಿಜಿನ ಬಳಸ್ತಿದೀನಿ, ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಅಂತ ಹೇಳಿದ್ದಾರೆ. ರಂಜಿತಾ, ಪ್ಲೀಸ್ ಟೆಲ್ ಎವ್ರಿ ಒನ್ ಅಬೌಟ್ ಚಾಂಟಿಂಗ್ ಆಲ್ಸೋ, ದಟ್ ಈಸ್ ರಿಯಲಿ ಹೆಲ್ಪ್ ಮಿ ಅ ಲಾಟ್. ನೋ ಮ್ಯಾಟರ್ ವಾಟ್, ಮನ್ಸಲ್ಲಿ ಸುಮ್ನೆ ಚಾಂಟ್ ಮಾಡ್ತಾ ಇರ್ಬೇಕು, ಸುಮ್ನೆ ನೆಗೆಟಿವ್ ಅಂಡ್ ಬೇಡವಾದ ವಿಚಾರ ತಲೆಗೆ ಹಾಕೋಬಾರ್ದು. ಆಲ್ಸೋ ಹೀಲಿಂಗ್ ಒನ್ ಟೆಕ್ನಿಕ್ ದಟ್ ಹೆಲ್ಪ್ ಮಿ ವಾಸ್ ಈಗೋ ಸೈಡ್ ಅಲ್ಲಿ ಇಟ್ರೆ. ಅದರ ಹೇಳ್ತಿದ್ದಾರೆ, ಎಲ್ರಿಗೂ ಹೇಳಿ ರಂಜಿತಾ, ಹೋಪೋನೋಪೋನ ಚಾಂಟ್ ಮಾಡಕ್ಕೆ, ಅಂಡ್ ಅದರಿಂದ ನಂಗೆ ತುಂಬಾನೇ ಹೆಲ್ಪ್ ಆಗ್ತದೆ. ಯಾರು ನನ್ ಮುಂದೆ ನಿಂತ್ಕೊಂಡು ಎಷ್ಟೇ ಹೆಂಗೆ ನನ್ನ ಟ್ರೀಟ್ ಮಾಡಿದ್ರು, ಕೆಟ್ಟದಾಗಿ ಬಿಹೇವಿಯರ್ ರೂಡ್ ಆಗಿದ್ರು ನಾನು ಕಂಪ್ಲೀಟ್ಲಿ ಪ್ರೇನ ಮಾಡ್ತಾನೆ ಇರ್ತೀನಿ ಕಂಟಿನ್ಯೂಸ್ ಆಗಿ. ಅದಾದ್ಮೇಲೆ ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಒಂದ್ ಬೆಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ, ಈಗೋನ ಸೈಡ್ ಅಲ್ಲಿ ಇಡ್ಬೇಕಾಗುತ್ತೆ. ಸ್ಪೆಷಲಿ ಹೋಪೋನೋಪೋನೋದಲ್ಲಿ ನೀವು ಯಾವ್ದೇ ತರ ಆಟಿಟ್ಯೂಡ್ ತೋರ್ಸೋದು, ಈಗೋ ತೋರ್ಸೋದು, ಕಮೆಂಟ್ ಮಾಡೋದು, ನಾನ್ ಯಾಕೆ ಮಾಡ್ಬೇಕು ಅಂತ ಅನ್ಕೊಳ್ಳೋದು ಏನೂ ಮಾಡಬಾರ್ದು. ಆಕ್ಚುಲಿ ಆತರ ಮಾಡಿಲ್ಲ ಅಂದ್ರೆ ನೀವು ಹೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತೀರಾ. ಅದನ್ನೇ ಅವ್ರು ಮೆನ್ಷನ್ ಮಾಡಿರೋದು. ಅಂಡ್ ಅದನ್ನ ಮಾಡೋದ್ರಿಂದನೇ ರಂಜಿತಾ ನನಗ್ ಸ್ವಲ್ಪ ಬೆಟರ್ ಅನ್ಸುತ್ತೆ. ನನ್ಗೆ ಯಾರು ಏನೇ ಅನ್ಕೊಂಡ್ರು ತಲೆನೋವಿಲ್ಲ, ನಾನು ನಾರ್ಮಲ್ ಆಗಿರಕ್ ಶುರು ಮಾಡ್ತೀನಿ, ಅವ್ರಿಗೋಸ್ಕರ ಪ್ರೇ ಮಾಡ್ತೀನಿ. ಸೊ ನಂಗೆ
ನಂಗೆ ಅದು ತುಂಬಾನೇ ಹೆಲ್ಪ್ ಮಾಡಿದೆ. ಅದನ್ನ ನಾನು ಕಲ್ತ್ಕೊಂಡಿದ್ದೀನಿ. ನಾನು ನನ್ನ ಬಗ್ಗೆ 100% ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಶುರು ಮಾಡಿದ್ದೀನಿ. ಯಾರು ಹೆಂಗಾದ್ರೂ ಅನ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ ಅಂತ ಮೆಸೇಜ್ ಹಾಕಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡ್ತಿದ್ರೆ ನೀವು, ಐ ರಿಯಲಿ ಅಪ್ರಿಶಿಯೇಟ್ ಯು. ಫೈನಲಿ ಗರ್ಲ್, ಯು ಡಿಡ್ ಇಟ್. ಇಟ್ಸ್ ಟೋಟಲಿ ಯುವರ್ ಎಫರ್ಟ್ಸ್. ಇಟ್ಸ್ ನಾಟ್ ದಟ್ ಈಸಿ. ನಂಗೆ ತುಂಬಾ ಅರ್ಥ ಆಗುತ್ತೆ. ಬಟ್ ಐ ಹಾರ್ಟ್ಲಿ ಕಂಗ್ರಾಚುಲೇಷನ್. ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ಅಂಡ್ ಸೆಕೆಂಡ್ ಸ್ಟೋರಿಗೆ ಹೋಗೋಣ. ಅವ್ರ ಹೆಸರು ಬೇಡ ಅನ್ಸತ್ತೆ. ಹಾಯ್ ರಂಜಿತಾ, ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ವ್ಲಾಗ್ಸ್ ನ ತುಂಬಾ ದಿನಗಳಿಂದ ಫಾಲೋ ಮಾಡ್ತಾ ಇದ್ದೀನಿ. ನಿಮ್ಮ ವಿಡಿಯೋಗಳಲ್ಲಿ ನೀವು ಹೇಳಿರೋ ಹಲವಾರು ವಿಷಯಗಳನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಅದರಿಂದ ನನ್ನೊಳಗೆ ತುಂಬಾ ಬದಲಾವಣೆಗಳನ್ನು ಕಾಣ್ತಾ ಇದ್ದೀನಿ. ನೀವು ಹೇಳಿದ ಹಾಗೆ ನಾನು ಜಾನ್ವರಿ 1 ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿದ್ದೆ. ಅದನ್ನು ನನ್ನ ವಾರ್ಡ್ರೋಬ್ ಮೇಲೆ ಸ್ಟಿಕ್ ಮಾಡಿ ಪ್ರತಿದಿನ ನೋಡ್ತಿದ್ದೆ. ನನಗೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಬೇಕು ಅನ್ನೋದು ತುಂಬಾ ದೊಡ್ಡ ಆಸೆ ಆಗಿತ್ತು. ಅದಕ್ಕಾಗಿ ನನ್ನ ವಿಷನ್ ಬೋರ್ಡ್ ನಲ್ಲಿ ಮೊದಲ ಫೋಟೋವಾಗಿ ಅದನ್ನೇ ಸ್ಟಿಕ್ ಮಾಡಿದ್ದೆ. ಅದೇ ನನ್ನ ಕನ್ಸಾಗಿತ್ತು. ಮೇ 11ರಂದು ನಿಜವಾಯಿತು ಅಂತ ಮೆನ್ಷನ್ ಮಾಡಿದೆ. ಅಂದ್ರೆ ಜಾನ್ವರಿ 1ಗೆ ಅವರು ಅವರ ವಿಷನ್ ಬೋರ್ಡ್ ಅಲ್ಲಿ ಹಾಕಿರೋದು. ಅದು ಏನು ಫುಲ್ಫಿಲ್ ಆಗಿರೋದು ಒಂದು ಮೇ 11ಗೆನೆ. ಇವಾಗ ಈ ಮಂತ್ ಅಲ್ಲೇ ಐ ಥಿಂಕ್ 3-4 ಡೇಸ್ ಬ್ಯಾಕ್ ಏನೋ ಆಗಿರೋದು. ನನಗೆ ತಿರುಪತಿ ತಿರುಮಲ ದರ್ಶನ ಮಾಡುವ ಭಾಗ್ಯ ಸಿಕ್ತು. ಮತ್ತೊಂದು ಸರ್ಪ್ರೈಸಿಂಗ್ ವಿಷಯ ಏನಂದ್ರೆ, ಜೂನ್ ತಿಂಗಳಲ್ಲಿ ಮತ್ತೆ ನನಗೆ ತಿರುಮಲಕ್ಕೆ ಹೋಗುವ ಅವಕಾಶ ಸಿಕ್ಕಿದೆ. ಲಕ್ಕಿ ಡಿಪ್ ನಲ್ಲಿ ನಾವು ಸುಪ್ರಭಾತ ಸೇವಾ ದರ್ಶನಕ್ಕೂ ಸೆಲೆಕ್ಟ್ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ರಂಜಿತಾ. ನಿಮ್ಮ ವಿಡಿಯೋಗಳು ನನಗೆ ತುಂಬಾ ಇನ್ಸ್ಪಿರೇಷನ್ ನೀಡಿವೆ. ನಿಮ್ಮ ಮಾತುಗಳಿಂದ ನಾನು ಹಲವಾರು ಒಳ್ಳೆಯ ವಿಷಯಗಳನ್ನು ಜೀವನದಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಸಾಧ್ಯ ಆಗಿದೆ. ಥ್ಯಾಂಕ್ ಯು ಅಂತ ಹಾಕಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಡಿಯರ್. ಈ ಫೋಟೋ ಕಳ್ಸಿದ್ದಾರೆ, ಅಲ್ಲಿ ಶೋ ಯು 1 ಸೆಕೆಂಡ್. ಸೊ ಫೋಟೋ ಕಳ್ಸಿದ್ದಾರೆ ನೋಡಿ ಗೈಸ್, ತಿರುಪತಿದು. ನಾನು ಅದಕ್ಕೆ ಏನ್ ರಿಪ್ಲೈ ಹಾಕಿದ್ದೀನಿ ಅಂದ್ರೆ, ತಿರುಪತಿ, ನೀವೆಲ್ಲ ತಿರುಪತಿಗೆ ಹೋಗಿರೋ ಕಮೆಂಟ್ ಅಲ್ಲಿ ಹಾಕಿ. ಸೊ ಇದು ನಮ್ಮ ಮನೆದು. ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೀನಿ, ಹಾಯ್ ಡಿಯರ್, ಹಾರ್ಟ್ಲಿ ಕಂಗ್ರಾಚುಲೇಷನ್, ಥ್ಯಾಂಕ್ಸ್ ಇದನ್ನ ಶೇರ್ ಮಾಡಿದಕ್ಕೆ. ಇದು ನಮ್ಮ ಮನೆ ದೇವ್ರು ಕೂಡ. ನನಗೂ ಒಂಥರ ಪಾಸಿಟಿವ್ ಫೀಲ್ ಆಯ್ತು ವಿಡಿಯೋ ಶುರು ಮಾಡಕ್ ಮುಂಚೆ ಅದು ಬಂದಿದ್ದು. ಅಂಡ್ ಇನ್ನೂ ಒಳ್ಳೇದಾಗುತ್ತೆ ನಿಮ್ಗೆ ಅಂತ ರಿಪ್ಲೈ ಮಾಡಿದ್ದೆ. ಅಂಡ್ ಥ್ಯಾಂಕ್ ಯು ಅಕ್ಕ ಅಂತ ರಿಪ್ಲೈ ಮಾಡಿದ್ದಾರೆ. ಸೊ ರಿಯಲಿ ವೆರಿ ಹ್ಯಾಪಿ ಅಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು ಗರ್ಲ್. ಥ್ಯಾಂಕ್ ಯು ಈ ಸಕ್ಸಸ್ ಸ್ಟೋರಿ ನನ್ನ ಜೊತೆ ಶೇರ್ ಮಾಡಿದ್ದಕ್ಕೆ. ಇನ್ನೂ ಜಾಸ್ತಿ ವಿಷನ್ ಬೋರ್ಡ್ ಅಲ್ಲಿ ಏನು ನಿಮ್ಮ ಡ್ರೀಮ್ಸ್ ನ ಹಾಕೊಂಡು ಇನ್ನೂ ಜಾಸ್ತಿ ಮ್ಯಾನಿಫೆಸ್ಟ್ ಮಾಡಿ. ಸೊ ಇವ್ರಿಗೂ ಕೂಡ ಕಂಗ್ರಾಚುಲೇಷನ್. ಮತ್ತೆ ನಿಮ್ಗೆ ಮೋರ್ ಪವರ್ ಟು ಯು ಅಂತ ಕಮೆಂಟ್ ಅಲ್ಲಿ ಟೈಪ್ ಮಾಡಿ. ನಾನು ನಿಮ್ಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೇನೆ. ನೀವು ಅದರ ಟೈಪ್ ಮಾಡಿದ್ರೆ ಕೊಂಡ್ರಲ್ಲ ಇವತ್ತಿನ ಸಕ್ಸಸ್ ಸ್ಟೋರೀಸ್ ನಿಮ್ಗೆ ಸ್ವಲ್ಪ ಮೋಟಿವೇಶನ್ ಅಂತೂ ಕೊಟ್ಟೇ ಇರುತ್ತೆ. ಲೈಫಲ್ಲಿ ಆಗಲ್ಲ ಅನ್ನೋದು ಏನೂ ಇಲ್ಲ ಗೈಸ್. ಪ್ರಯತ್ನ ಮಾಡ್ತಾನೆ ಇರಿ. ಒಳ್ಳೆ ಮನಸ್ಸಿಂದ ಶುರು ಮಾಡಿ. ಆಗುತ್ತೋ ಇಲ್ಲೋ ಬೈದಲ್ ಮಾಡಬೇಡಿ, ಕಂಪ್ಯಾರಿಸನ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಆ ಕೆಲಸ ಎಷ್ಟೋ ನೀವು ಶುರು ಮಾಡಿ. ಅಂಡ್ ಎಲ್ಲವನ್ನು ನೀವು ನಿಧಾನವಾಗಿ ಹೀಲ್ ಮಾಡ್ಬೋದು. ನಾನು ಇವಾಗ ಫಸ್ಟ್ ಕ್ಲೈಂಟ್ ಬಗ್ಗೆ ಹೇಳದ್ನಲ್ಲ, ಅವ್ರು ಕಂಪ್ಲೀಟ್ಲಿ ಹೀಲ್ ಆದ್ರ ಖಂಡಿತ ಇಲ್ಲ, ಅವ್ರು ಹೀಲ್ ಆಗ್ತಿದ್ದಾರೆ. ಇಟ್ಸ್ ಅ ಸ್ಲೋ ಪ್ರೋಸೆಸ್. ನೀವು ಪಟ್ ಅಂತ ಆಗಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್ ಗೈಸ್. ಎಲ್ರು ಪಾಸ್ಟ್ ಟ್ರಾಮಾಸ್ ಡಿಫ್ರೆಂಟ್ ಆಗಿರುತ್ತೆ. ಅವ್ರಿಗೆ ಇನ್ನರ್ ಚೈಲ್ಡ್ ಹೀಲಿಂಗ್ ಎಲ್ಲ ಮಾಡ್ತಿದ್ವಿ, ಅದೆಲ್ಲ ತುಂಬಾ ಟೈಮ್ ತಗೊಳುತ್ತೆ. ಬಟ್ ಇನ್ ಬಿಟ್ವೀನ್ ಅಲ್ಲಿ ನಾವ್ ಏನೆಲ್ಲ ಪ್ರೋಸೆಸ್ ನ ಎಂಜಾಯ್ ಮಾಡ್ಕೊಂಡು ಏನ್ ಮ್ಯಾನಿಫೆಸ್ಟ್ ಮಾಡ್ತೀವಿ ಅನ್ನೋದು ಕೂಡ ನೀವು ಅದನ್ನ ಸಕ್ಸಸ್ ಸ್ಟೋರಿ ಆಗಿ ಒಂದು ವಿನ್ ಆಗಿ ಕನ್ಸಿಡರ್ ಮಾಡ್ಬೇಕೋ ಹೊರತು ನಾನು ಕಂಪ್ಲೀಟ್ಲಿ ಹೀಲ್ ಆದ್ಮೇಲೆ ನೋಡ್ಕೊಳ್ಳೋಣ ಬಿಡು ಆ ತರ ಮಾಡಕ್ ಹೋಗ್ಬೇಡಿ. ಎಂಜಾಯ್ ದ ಪ್ರೋಸೆಸ್. ಏನ್ ಮಾಡ್ತಿದ್ರೆ ಎಂಜಾಯ್ ಮಾಡ್ಕೊಂಡ್ ಮಾಡಿ, ಆಗುತ್ತೆ ಅನ್ನೋ ಖುಷಿಯಿಂದ ಮಾಡಿ. ಸೊ ಆಲ್ ದ ವೆರಿ ಬೆಸ್ಟ್. ನೀವೇನಾದ್ರು ಇದನ್ನ ಪ್ರಯತ್ನ ಮಾಡಕ್ ಟ್ರೈ ಮಾಡ್ತಿದ್ರೆ ಈ ಸಕ್ಸಸ್ ಸ್ಟೋರಿನ ನಿಮ್ಗೇನ್ ಕಲಿಯಕ್ ಸಿಕ್ತು ಅನ್ನೋದು ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ, ಅಥವಾ ಮೇಲ್ ಅಲ್ಲಿ ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಇಂದ ಸಕ್ಸಸ್ ಸ್ಟೋರೀಸ್ ಬಂದಿದ್ರೆ ನೀವು ದಯವಿಟ್ಟು ನನ್ನ ಮೇಲ್ ಐಡಿ ಯಾವಾಗ್ಲೂ ಅವೈಲಬಲ್ ಇರುತ್ತೆ, ಹೋಗಿ ಅಲ್ಲಿ ಮೇಲ್ ಐಡಿ ಕಳಿಸ್ಕೊಡಿ ನಿಮ್ಮ ಕಂಪ್ಲೀಟ್ ಸ್ಟೋರಿ. ಬಿಫೋರ್ ಹೆಂಗಿತ್ತು ಈ ಮ್ಯಾನಿಫೆಸ್ಟೇಷನ್, ನನ್ನ ವಿಡಿಯೋಸ್ ನೋಡಿದ್ಮೇಲೆ ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು. ಅದು ಸಕ್ಸಸ್ ಸ್ಟೋರಿ ಅಂದ ತಕ್ಷಣ ಬರೀ ನೀವು ಜಾಬ್ ಮಾಡ್ದೆ ದುಡ್ಡು ಮಾಡ್ದೆ ಅದೇ ಹೇಳ್ಬೇಕು ಅಂತ ಏನಿಲ್ಲ. ನೀವು ಕಾಮ್ ಆಗಿದ್ರು, ಪಾಸಿಟಿವ್ ಆಗಿ ಬದಲಾಗಿದ್ರು, ಸಮಾಧಾನವಾಗಿ ಇರ್ತಿದ್ರು, ರಿಲ್ಯಾಕ್ಸ್ಡ್ ಆಗಿದ್ದೀರಾ, ಮೊದ್ಲಿನ ತರ ಇಲ್ಲ ಅನ್ನೋದಿದ್ರು ಶೇರ್ ಮಾಡಿ. ಐ ಆಮ್ ಸೋ ಹ್ಯಾಪಿ ಟು ಶೇರ್. ಸೊ ಇನ್ ಮುಂದೆ ಆದಷ್ಟು ಈ ತರ ಸ್ಟೋರೀಸ್ಗಳನ್ನ ಶೇರ್ ಮಾಡ್ತಾ ಹೋಗೋಣ. ತುಂಬಾ ಜನಕ್ಕೆ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಹೋಪ್ ಈ ಒಂದು ಎಪಿಸೋಡ್ ನಿಮಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಮ್ಯಾನಿಫೆಸ್ಟಿಂಗ್.